ಗಾಯ್ಸ್, ವೆಲ್ಕಮ್ ಟು ವಿದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನನ್ನ ಟ್ರಿಪ್ಪಿನ ಕೊನೆಯ ಭಾಗ ಆಗಿರುತ್ತೆ. ಸೊ ಹೊನ್ನಾವರ ಬೋಟಿಂಗ್ ನೋಡಿಕೊಂಡು ನಂತರ ನಾವು ಡೈರೆಕ್ಟಾಗಿ ಮುರುಡೇಶ್ವರ ಬೀಚಿಗೆ ಬಂದಿದ್ದ ತಕ್ಷಣ ನಾವು ರೂಮ್ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಡೈರೆಕ್ಟಾಗಿ ಬೀಚ್ಗೆ ಹೋದ್ವಿ. ನೀರಲ್ಲಿ ಆಡಿದ್ಮೇಲೆ ಎಲ್ಲರೂ ಮೀನು ತಿಂದರು, ಬಟ್ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಅದೆಲ್ಲ ತಿಂದಮೇಲೆ ಮತ್ತೆ ಸ್ನಾನ ಮಾಡಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬರೋಷ್ಟರೊಳಗಡೆ ತುಂಬ ಮಳೆ ಬರ್ತಿತ್ತು. ಸೊ ಅಲ್ಲೇ ಹಾಲ್ಟ್ ಆದ್ವಿ ನಾವು ಮುರುಡೇಶ್ವರದಲ್ಲಿ. ಸೊ ಮತ್ತೆ ಊಟ ಮಾಡಬೇಕಿತ್ತು ಡಿನ್ನರು. ಅದಕ್ಕೆ ನಾನು ಚಿನ್ನು ರಿಲೇಟಿವ್ಸ್ ಎಲ್ಲರೂ ಡಿನ್ನರ್ ಮಾಡೋಕ್ಕೆ ಹೋಗಿದ್ವಿ. ಊಟ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ನಾವು ನೆಕ್ಸ್ಟ್ ಹೋಗಿದ್ದು ಕುಂದಾಪುರ ಬೀಚ್ಗೆ. ಈ ಬೀಚ್ಗೆ ನಾವು ಸುಮಾರು 6:30-7 ಗಂಟೆ ಅಷ್ಟರೊಳಗಡೆ ಎಲ್ಲ ಬಂದುಬಿಟ್ಟಿದ್ವಿ. ಆದ್ದರಿಂದ ಜನ ಯಾರೂ ಅಷ್ಟಿರಲಿಲ್ಲ. ತುಂಬ ಚೆನ್ನಾಗಿತ್ತು ಈ ಬೀಚ್ ಕೂಡ. ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ. ಬೆಳಗ್ಗೆ ಹೋಗಿ ಬೇಗ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ದರ್ಶನ ಮಾಡೋಕ್ಕೆ ಹೋದ್ವಿ. ತುಂಬ ಬಿಸಿಲಿತ್ತು. ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ ಗಾಯ್ಸ್, ತುಂಬ ಸುಸ್ತಾಗ್ಬಿಟ್ಟಿದೆ ನನಗೆ. ನಾವು ಬೇಗ ಬಂದಿದ್ದ ಕಾರಣ ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವೇ ನೋಡ್ಬೋದು ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ರಶ್ ಇದೆ ಅಂತ. ಇಲ್ಲಿಂದ ಅಲ್ಲಿವರೆಗೂ ಒಂದು ಕಂಪ್ಲೀಟ್ ಒಂದು ಸರ್ಕಲ್ ರಶ್ ಇದೆ. ಜಾಸ್ತಿ ಬಿಸಿಲಿದ್ದ ಕಾರಣದಿಂದ ನಾನು ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೆ. ಆದ್ದರಿಂದ ನಾನು ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡು ಸೋಡಾ ತೊಗೊಂಡ್ವಿ. ನಾನು ಸಾಲ್ಟ್, ಚಿನ್ನು ಶುಗರ್. ಇಲ್ಲಿ ನಾವು ಸೋಡಾ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗಿತ್ತು ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ. ಸೊ ದರ್ಶನ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೇಳಿದರು. ನಮ್ಮ ರಿಲೇಟಿವ್ಸ್ ಎಲ್ಲರೂ ಸ್ನಾನ ಮಾಡಿದ್ರು, ಬಟ್ ನಾನು ಚಿನ್ನು ಮಾಡಲಿಲ್ಲ. ಕಾರಣ ಇಷ್ಟೇ, ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿದ್ರಿ. ಸೊ ಅದರಿಂದ ಮಾಡಲಿಲ್ಲ. ಎಲ್ಲರೂ ಸ್ನಾನ ಮಾಡ್ಕೊಂಡು ಬರೋಷ್ಟರೊಳಗಡೆ ಇಲ್ಲಿ ಒಂದು ಪುಟ್ಟ ಕಾಫಿ ಶಾಪ್ ಕಾಣಿಸ್ತು. ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಚಿನ್ನು ಕಾಫಿ ಕುಡಿತಿದ್ವಿ. ಸೊ ನಮಗೆ ಧರ್ಮಸ್ಥಳದಲ್ಲಿ ಬೇಗನೆ ದರ್ಶನ ಆಗೋಯಿತು. ಅದಕ್ಕೆ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದಿದ್ದ ತಕ್ಷಣ ನನಗೆ ಬೇರೆ ಏನೇನೋ ನೆನಪಾಗ್ಬಿಡ್ತು. ರೀಸೆಂಟಾಗಿ ಏನೇನು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಿದ್ವಿ. ಸೊ ಆ ಟಾಪಿಕ್ಸ್ ಎಲ್ಲ ನನಗೆ ತಲೆಯಲ್ಲಿ ಓಡ್ತಿತ್ತು. ಬಟ್ ಅದಕ್ಕೆ ನಾವು ದೇವಸ್ಥಾನಕ್ಕೇನು ಬ್ಲೇಮ್ ಮಾಡೋಕ್ಕಾಗಲ್ಲ. ಜನರು ಮಾಡೋ ತಪ್ಪಿಂದ ದೇವಸ್ಥಾನಕ್ಕೆ ನಾವೇನು ಹೇಳೋಕ್ಕಾಗಲ್ವಲ್ಲ. ದೇವಸ್ಥಾನದಲ್ಲಿ ನಾನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಒಬ್ಬರು ನಾನು ನೋಡಿಬಿಟ್ರು ನಾನು ರೆಕಾರ್ಡ್ ಮಾಡೋದು. ಸೊ ಆದರೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ನಾವು ಪ್ರಸಾದ ತಿನ್ನೋಣ ಅಂತ ಹೋಗಿದ್ವಿ. ಧರ್ಮಸ್ಥಳ ಪ್ರಸಾದ ಯಾರಿಗೆಲ್ಲ ಇಷ್ಟ ಅವ್ರು ಕಮೆಂಟ್ ಮಾಡಿ.
ನನಗೂ ಅಷ್ಟೇ ಮನೆಯಲ್ಲಿ ಏನೇ ಊಟ ತಿಂದ್ರೂ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದರೆ ಅದ್ರ ಟೇಸ್ಟೇ ಬೇರೆ, ಅದ್ರ ರುಚಿನೇ ಬೇರೆ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ. ದರ್ಶನ ಮುಗಿದ ಮೇಲೆ ಪಕ್ಕದಲ್ಲಿರೋ ಪಾರ್ಕಿಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದು ಅಲ್ಲಿಂದ ಹೊರಟ್ವಿ. ಕಾರಣಾಂತರಗಳಿಂದ ನಾನು ಪಾರ್ಟ್ 3ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸಾರಿ ಫಾರ್ ದ್ಯಾಟ್. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲರೂ ಹೊಸ ವ್ಯೂವರ್ ಆಗಿದ್ದರೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್.